ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ವೀಕ್ಷಕರಿಗೆ. ಸರ್, ಈಗ ಕೆಲವೊಂದಷ್ಟು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಹಿಂದೆ ಮುಂದೆ ಹೆಚ್ಚು ಕಮ್ಮಿ ಆಕ್ಸಿಡೆಂಟ್ಗಳು ಪದೇ ಪದೇ ಆಗ್ತವೆ. ಕೆಲವೊಂದು ಜಾಗಗಳನ್ನ ನಾವು ಫೋಕಸ್ ಮಾಡಿ ನೋಡಿದಾಗ ತಿಂಗಳಲ್ಲಿ ಒಂದು ಇಲ್ಲ 6 ತಿಂಗಳಲ್ಲಿ ಒಂದು 2 ಈ ಥರ ಆ ಜಾಗದಲ್ಲಿ ರೆಗ್ಯುಲರಾಗಿ ಆಕ್ಸಿಡೆಂಟ್ಗಳು, ಆ ಒಂದು ಜಾಗಗಳನ್ನ ಪರ್ಟಿಕ್ಯುಲರ್ ಜಾಗಗಳಲ್ಲಿ ಯಾವಾಗಲೂ ಇಲ್ಲಿ ಆಗ್ತವೆ. ಆಕ್ಸಿಡೆಂಟು ಆಗಿದ್ಮೇಲೆ ಯಾವುದೋ ಒಂದು ಸ್ಪಾಟ್ ಆಗ್ತವೆ, ಸಾವುಗಳಲ್ಲಿ ನಡೀತಾನೆ ಇರ್ತವೆ ಅನ್ನೋದು ಸುಮಾರು ನಮ್ಮ ಬೆಂಗಳೂರು, ನಮ್ಮ ಸುತ್ತಮುತ್ತ ನಾವು ನೋಡ್ತಾ ಇರೋ ಕೆಲವೊಂದಷ್ಟು ಏರಿಯಾಗಳಲ್ಲಿ ಕಾಣಿಸ್ತಾ ಇದ್ದಾವೆ. ಇದು ಬಿಟ್ಟು ಹೊರಗಡೆ ಕೂಡ ಈ ದಿನಗಳು ಸುತ್ತಮುತ್ತ ಹೆಚ್ಚು ಕಮ್ಮಿ ಆಕ್ಸಿಡೆಂಟ್ ಆಯಿತು ಅಂದರೆ ಅವೆಲ್ಲ ಸ್ಪಾಟ್ ಆಗ್ತವೆ. ಕೆಲವೊಂದು ಜಾಗಗಳು ಪರ್ಟಿಕ್ಯುಲರ್ ಜಾಗಗಳಲ್ಲಿ ಪದೇ ಆಕ್ಸಿಡೆಂಟ್ ಆಗ್ತಾನೆ ಇರ್ತವೆ ಅನ್ನೋದು ಕೇಳ್ತೀವಿ. ಯಾಕೆ ಆ ಜಾಗ ಅಷ್ಟೊಂದು ಡೇಂಜರು? ಅಲ್ಲಿ ಬಂದ ತಕ್ಷಣ ಜ್ಞಾನ ತಪ್ಪುತ್ತಾ, ಇಲ್ಲ ಮೈಂಡ್ ಕಂಟ್ರೋಲ್? ಎಷ್ಟೋ ಗಾಡಿಗಳು ಓಡಿಸಿರ್ತಾರೆ, ಎಷ್ಟೋ ಲಾಂಗ್ ಜರ್ನಿ ಮಾಡಿರ್ತಾರೆ, ಆ ಜಾಗಕ್ಕೆ ಬಂದಾಗ ಡ್ಯಾಮೇಜ್ ಆಗುತ್ತೆ. ಆ ಜಾಗಗಳಲ್ಲಿ ಆ ಥರದ್ದು ಏನಾದರೂ ಶಕ್ತಿಗಳು ಕಾಯ್ಕೊಂಡಿರ್ತಾವ ಆಕ್ಸಿಡೆಂಟ್ ಮಾಡೋದಕ್ಕೆ ಅಂತ? ಇದು ತುಂಬ ಒಳ್ಳೆ ಕ್ವಶನ್ನು. ಆಮೇಲೆ ಇದೊಂದು ಟಿಪ್ಸು ಸುಮಾರು ಜನಕ್ಕೆ, ರ್ಯಾಶ್ ಡ್ರೈವಿಂಗ್ ಮಾಡ್ತಕ್ಕಂಥವ್ರಿಗೆ, ತುಂಬ ಸ್ಪೀಡಾಗಿ ಗಾಡಿಗಳನ್ನ ಚಾಲನೆ ಮಾಡ್ತಕ್ಕಂಥವ್ರಿಗೆ ಇದೊಂದು ಟಿಪ್ಸು ನೋಡಿದ್ರೆ ಅವರು ತಿಳ್ಕೋಬೇಕು, ನಮ್ಮ ಪ್ರಾಣ ಒಂದು ದಿವಸ ಎಲ್ಲಾದ್ರೂ ಹೆಚ್ಚು ಕಮ್ಮಿ ಆಗೋದಪ್ಪ, ಇಂಥ ಪ್ಲೇಸ್ಗಳಲ್ಲಿ ನಾವು ಹುಷಾರಾಗಿರಬೇಕು ಅನ್ನೋದು ಅವ್ರಿಗೂ ಅರ್ಥ ಮಾಡಿಕೊಂಡು ಗಾಡಿ ಓಡಿಸ್ಬೇಕು ಅಂತ. ಯಾಕಂದರೆ ಇವತ್ತು ಜೀವಕ್ಕೆ ಬೆಲೆ ಜಾಸ್ತಿ ಇರ್ತದೆ. ನಾವು ಟ್ರಯಲ್ಗೆ ನೋಡೋಣ ಅಂತ ಅಂದ್ಬಿಟ್ಟು 120, 140 ಹೋಗೋದು, ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಆಕ್ಸಿಡೆಂಟ್ ಆಗಿ ಜೀವನೇ ಹೋಗ್ಬಿಡ್ತದೆ, ಕಾಲುಗಳು ಹೋಗ್ಬಿಡ್ತವೆ, ಕೈ ಹೋಗ್ಬಿಡ್ತವೆ. ಇದರಲ್ಲಿ ಬದುಕಿ ಉಳಿದಿರೋರು ಕೆಲ್ಸಕ್ಕೆ ಬರೋಲ್ಲ. ಕೆಲ್ಸಕ್ಕೆ ಬರಲ್ಲ. ಯಾಕಂದ್ರೆ ನಾವೆಲ್ಲ ಚೆನ್ನಾಗಿದ್ದು, ನನಗೆ ಸುಮ್ಮನೆ ಸಣ್ಣ ಪುಟ್ಟ ಪ್ರಾಬ್ಲಮ್ ಆಗಿದ್ದೇನೆ, ಇವತ್ತು ನನಗೆ ಎಷ್ಟೋ ನೋವು ಅನುಭವಿಸ್ತಾ ಇರ್ತೀನಿ. ಇನ್ನು ಆಕ್ಸಿಡೆಂಟ್ ಆಗಿ ಕಾಲು ಕಳ್ಕೊಂಡ್ರೆ ಅವ್ರ ಕತೆ. ಯಾರ್ದಾದ್ರೂ ಸಹಾಯ ಬೇಕಾಗ್ತದೆ ಯಾವಾಗಲೂ. ಯಾಕೆ ಹೇಳ್ತೀನಿ ಅಂತಂದರೆ, ಈ ಅಮಾವಾಸ್ಯೆ ಹುಣ್ಣಿಮೆ ಟೈಮ್ಗಳಲ್ಲಿ ಈ ಆತ್ಮಗಳು ಬಾಡಿಗಳ ಮೇಲೂ ಜಾಸ್ತಿ ಎಕ್ಸ್ಪೋಸ್ ಆಗ್ತವೆ. ಬಂದು ಕುಣಿದಾಡ್ತವೆ, ಎಗರಾಡ್ತವೆ, ಏನೇನೋ ಮಾಡ್ತವೆ. ಇವತ್ತು ಉಕ್ಕುಡುಗಾತಿ ಎಲ್ಲ ಕಡೆ ನೋಡಿ, ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಜನ ನಿಂತ್ಕೊಳ್ಳೋಕ್ಕಾಗಲ್ಲ. ಅಷ್ಟು ಜನದ ಮೈ ಇದೇನೋ ಆತ್ಮ ಅಂತೀರಾ, ಇಲ್ಲ ಸೈಕ್ಯಾಟ್ರಿಕ್ ಅಂತೀರಾ, ಇಲ್ಲ ಏನೋ ಹುಚ್ಚರ ಸುಮ್ಮನೆ ಇವ್ರ ಬರೋಕ್ಕೆ. ಅವ್ರ ಮೈಂಡ್ ಲೂಸ್ ಆಗಿದೆಯಾ? ಇಲ್ಲ. ನಾರ್ಮಲ್ ಚೆನ್ನಾಗಿ ಉಕ್ಕುಡುಗಾತಿಲಿ ಹೋಗಿ ಕ್ಯಾಮ್ರಾ ಇಟ್ಕೊಂಡು ಕೂತ್ಕೊಳ್ಳಿ. 1,000 ಜನ ಬತ್ತ ಅಜ್ಜಯ್ಯನ ದೇವಸ್ಥಾನದಲ್ಲಿ ಕಂಬದ ಮೇಲೆಲ್ಲ ಹತ್ತಿ ಕುಣಿತಾರೆ. ಮೆಂಟ್ಲ ಅವರು ಹೇಳಿ, ಯೋಚನೆ ಮಾಡಿ. ಅವರಲ್ಲಿ ಏನೋ ಒಂದು ಆರ್ಮಸಲ್ಲಿ ಡೆವಲಪ್ ಆಗುತ್ತೆ, ಯಾವುದೋ ಒಂದು ಕೆಟ್ಟ ಆತ್ಮನೋ ಇನ್ನೊಂದು ಮತ್ತೊಂದು ಏನೋ ಒಂದು. ಆದರೆ ಇದೇ ಥರ ಕೆಲವು ಪರ್ಟಿಕ್ಯುಲರ್ ಪ್ಲೇಸ್ಗಳಲ್ಲಿ ಆಕ್ಸಿಡೆಂಟ್ಗಳು ಪದೇ ನಡೀತಾ ಇರ್ತವೆ. ನನಗೆ ಕಿವಿಗೆ ಬಿತ್ತಂತಪ್ಪ, ಈಗ ಒಂದು ವಾರ 15 ದಿವಸ 20 ದಿವಸದೊಳಗಡೆ ಒಂದು ನಮ್ಮ ಸ್ನೇಹಿತರದ್ದು ಒಂದು ಗಾಡಿ ಆಕ್ಸಿಡೆಂಟ್ ಆಯಿತು. ಸೊ ಅವ್ರು ಕೇಳಿದಾಗ ನಮ್ಮ ಪ್ರಾಣ ಉಳ್ಕೊಂಡಿದೆ ಹೆಚ್ಚು, ಆ ಜಾಗದಲ್ಲಿ ಪದೇ ಆಕ್ಸಿಡೆಂಟ್ ಆಯಿತು, ಸ್ಪಾಟ್ ಔಟ್ಗಳೇ ಬೇಜಾನಾಗಿದೆ ಅಂದರು. ಅದು ಹೊಸಕೋಟೆಯಿಂದ 1.5 ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ಒಂದು ಜಾಗದಲ್ಲಿ, ಪರ್ಟಿಕ್ಯುಲರ್ ಜಾಗ. ಪದೇ ಆಕ್ಸಿಡೆಂಟ್ಗಳು ಅಮಾವಾಸ್ಯೆ ಪೌರ್ಣಮಿ ಹಿಂದೆ ಮುಂದೆ ಈ ಥರ ತೊಂದರೆಗಳು ಜಾಸ್ತಿ ಆಗ್ತಾ ಇದೆ. ಇದೇ ರೀತಿ ಬೆಂಗಳೂರು ಟು ಇದು ನಮ್ಮ ಶಿರಾ ರೋಡಲ್ಲಿ ಕಳ್ಳಂಬೆಳ್ಳ ಅಂತ ಅಂದ್ಬಿಟ್ಟು ಒಂದು ಸ್ಪಾಟ್ ಬರ್ತದೆ. ಅಲ್ಲಿ ಏನಾಗಿದೆ ಅಂದರೆ, ಟೋಲ್ ಹತ್ರ ಕರೆಕ್ಟಾಗಿ ಅಮಾವಾಸ್ಯೆ ಟೈಮ್ಗಳಲ್ಲಿ, ಪೌರ್ಣಮಿ ಟೈಮ್ಗಳಲ್ಲಿ ಲೈಟ್ಗಳು ಡಿಮ್ ಡಿಪ್ ಆಗ್ತಾ ಇರೋದು. ಸ್ಟ್ರೀಟ್ ಲೈಟ್ ಏನು ಹಿಂಗಾಗುತ್ತೆ ಅಂತೆಲ್ಲ ಚೆಕ್ ಮಾಡ್ತಿದ್ದಾರೆ ಎಲ್ಲ, ಅವೆಲ್ಲ ಏನು ಇದಿಲ್ಲ. ಆದರೆ ಅಲ್ಲಿಂದ ಕರೆಕ್ಟಾಗಿ 1 ಕಿಲೋಮೀಟ್ರ್ ಪೊಲೀಸ್ ಸ್ಟೇಷನ್ ಏರಿಯಾ ಬರ್ತದೆ. ಅಲ್ಲಿ ದೇವಸ್ಥಾನ ಇದೆ ಬಲಗಡೆ. ಅವರು ಆ ದೇವಸ್ಥಾನದ ರೋಡ್ಗೆ ಕರ್ಪೂರ ಎಲ್ಲ ಹಚ್ಚಿ ಪೂಜೆ ಮಾಡ್ತಾರೆ, ಏನು ಆಗದಾಗಿರಲಿ ಅಂತ ಅಂದ್ಬಿಟ್ಟು. ಇದು ಪೇಪರ್ನಲ್ಲೆಲ್ಲ ಅನೌನ್ಸ್ ಆಯಿತು, ಯೂಟ್ಯೂಬ್ಗಳೆಲ್ಲ ಬಂತು, ವೈರಲ್ ಆಯಿತು. 1 ವರ್ಷದಲ್ಲಿ ಕಳ್ಳಂಬೆಳ್ಳ ಚೆಕ್ ಪೋಸ್ಟಿಂದ 1 ಕಿಲೋಮೀಟ್ರ್ ದೂರದಲ್ಲಿ 1400 ಕೇಸ್ಗಳು ಅಲ್ಲಿ ಸ್ಪಾಟ್ ಔಟ್ ಆಗಿರೋದು, ಆಕ್ಸಿಡೆಂಟ್ ಆಗಿರೋದು ಸಣ್ಣ ಪುಟ್ಟ 1400 ಕೇಸ್. ತುಂಬ ಜಾಸ್ತಿನೇ ಆಯ್ತು, ಇದು ದೊಡ್ಡ ಕೇಸ್ ಜಾಸ್ತಿನೇ. ನಾನದು ಒಬ್ಬರು ನನಗೆ ತುಂಬ ಪರಿಚಯ ಇರ್ತಕ್ಕಂಥ ಒಬ್ಬರು ACP ಅವ್ರನ್ನೂ ಕೇಳಿದೆ, ಇಲ್ಲ ಗುರುಗಳೇ, ಭಾಳ ದಿವಸದಿಂದ ಹಿಂಗೆ ಆಗ್ತಾನೆ ಇರ್ತಿದೆ, ಇದು ಎಲ್ಲ ಯಾರಿಗೆ ಗೊತ್ತಾಗುತ್ತೆ, ಏನು ಗೊತ್ತಾಗುತ್ತೆ? ಆಕ್ಸಿಡೆಂಟ್ ಯಾವುದೋ ಒಂದು ಬಸ್ ಹೊಡಿತು, ಕಾರ್ ಹೊಡಿತು, ಟೆಂಪೋ ದಬಾಕೋತು, ಸ್ಕೂಟ್ರು ಸ್ಪಾಟ್ ಔಟು ಆಗ್ತಾನೆ ಇರ್ತಿದೆ.
ನಮ್ಗದ್ರೆಲ್ಲ ಆಗ್ತಾ ಇರ್ತೀವಿ, ನಾವು ಕೇಸ್ಗಳು ತಗೊಳ್ತಾ ಇರ್ತೀವಿ, ಮಾಡ್ತಾ ಇರ್ತೀವಿ, ನೋಡ್ತಾ ಇರ್ತೀವಲ್ವಾ. ಇದನ್ನು ಹೆಂಗೆ ಕಂಡು ಹಿಡಿಯೋದು? ಇದೇನು ಆತ್ಮದ ಇನ್ನೊಂದ ಮತ್ತೊಂದು ನಮ್ಗೇನು ಗೊತ್ತಾಗಲ್ಲ. ಹೌದು. ಅವ್ರು ನಮ್ಗೆ ತುಂಬ ಬೇಕಾದವರು ಹಿಂಗೆ ಜನರಲಾಗಿ ಮಾತಾಡಿ ಬಿಟ್ಬಿಟ್ಟು. ಯಾಕೆ ಅಂತಂದರೆ ಆ ಜಾಗದಲ್ಲಿ ಸತ್ತಂಥ ಆತ್ಮಗಳು ಕೆಲವಲ್ಲೇ ಉಳ್ಕೊಂಡಿರ್ತದೆ. ಅವೇನು ಮಾಡ್ತವೆ, ನಾನು ಸತ್ತ ಮೇಲೆ ಇನ್ನೊಬ್ಬ ಚೆನ್ನಾಗಿರಬಾರ್ದು ಅನ್ನೋದು ಮನಸ್ಥಿತಿ. ನನಗಿಲ್ಲಿ ಹಿಂಗಾಯಿತು, ನಾನು ಈ ಸ್ಪೀಡಲ್ಲಿ ಇದ್ದಂಗೆ ಹಿಂಗಾಯಿತು, ನನಗೆ ಈ ಥರ ತೊಂದರೆ ಆಯ್ತು, ಇಲ್ಲಿ ಸತ್ತೋಗ್ಬಿಟ್ಟೆ, ಬೇರೆಯವ್ರು ಯಾಕೆ ಚೆನ್ನಾಗಿರಬೇಕು? ಸೊ ದ್ವೇಷ ಮಾಡ್ತವೆ ಆ ಮೈಂಡ್ ವರ್ಕು. ಅಮಾವಾಸ್ಯೆ ಟೈಮ್ಗಳಲ್ಲಿ, ಪೌರ್ಣಮಿ ಟೈಮ್ಗಳಲ್ಲಿ ಅಲ್ಲಿ ಬರ್ತಕ್ಕಂಥವು ಸ್ಪೀಡ್ ಆಗಿರ್ತಕ್ಕಂಥ ಗಾಡಿಗಳಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗೋದು, ದಾರಿ ತಪ್ಪಿಸೋದು, ಅವ್ರ ಮೈಂಡ್ ಬ್ಲಾಕ್ ಮಾಡೋದು, ಏನೋ ಒಂದು ಮಾಡ್ತವೆ. ಆವಾಗಲ್ಲ ಆಕ್ಸಿಡೆಂಟ್ಗಳು ಈ ಥರ ನಡೀತಾ ಇರ್ತಿದೆ. ಇದಕ್ಕೆ ಹೇಳೋದು, ಎಲ್ಲಿ ಪರ್ಟಿಕ್ಯುಲರ್ ಆಗಿ ಇಂಥ ಜಾಗದಲ್ಲಿ ಹುಷಾರಾಗಿ ಹೋಗಿ ಅಂತ ಕೆಲವು ಜಾಗ ಬೋರ್ಡ್ಗಳು ಹಾಕಿರ್ತಾರೆ, ಎಚ್ಚರಿಕೆ ಇರಲಿ, ಅಪಘಾತ. ನಾವೆಲ್ಲ ಕಡೆ ಅಪಘಾತಗಳಾಗ್ತವೆ, ಹುಷಾರಾಗಿ ಹೋಗಿದ್ದ ತಿರುವುಗಳಲ್ಲಿ ಹಾಕಿರ್ತಾರೆ. ಅಂಥ ಜಾಗಗಳು ಸುಮ್ಮನೆ ಯಾರೂ ಹಾಕಲ್ಲ. ಆ ಜಾಗಗಳಲ್ಲಿ ಗೊತ್ತಿರುತ್ತೆ, ಅಲ್ಲಿ ಮುಂದೆ ಬರೋರಿಗೆ ಎಚ್ಚರಿಕೆಯಿಂದ ಓಡಿಸಿ ಅಂತ ಅಂದ್ಬಿಟ್ಟು ಒಂದು ಎಲ್ಲ ಕ್ಲೂ ಕೊಟ್ಟಿರ್ತಾರೆ. ನಾವು ಅಂಥ ಜಾಗದಲ್ಲಿ ಅದು ನಿಜನೋ ಸುಳ್ಳು ಯಾವುದು ಆತ್ಮ ನಮ್ಮ ಎದುರುಗಡೆ ಕಾಣಿಸಲ್ಲ. ಸೊ ನಾವು ನಮ್ಮ ಪಾಡಿಗೆ ಹೋಗ್ತಾ ಇರ್ತೀವಿ. ಏನೋ ಸ್ವಲ್ಪ ಡಿಫ್ರೆನ್ಸ್ ಗೊತ್ತಾದಾಗ ಹೆಚ್ಚು ಕಮ್ಮಿ ಆಗಿ ದಬಾಕೊಳ್ಳೋದು, ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು, ಆಮೇಲೆ ಹೆಚ್ಚು ಕಮ್ಮಿಯಾಗಿ ಉಳ್ಕೊಂಡ್ರೆ ಅವನು ಹೇಳೋ ಸ್ಟೇಜಲ್ಲೂ ಇರಲ್ಲ. ಒಂದು ಬದುಕಿರ್ತಾನೆ, ಬದುಕಿದ್ರೆ ಕೆಲ್ಸಕ್ಕೆ ಬರಲ್ಲ, ಸತ್ತೋಗಿರ್ತಾರೆ, ಅವ್ರು ಏನು ಹೇಳೋಕ್ಕಾಗಲ್ಲ, ಅವ್ರಿಗೇನು ಬತ್ತು ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ಎಫೆಕ್ಟ್ ಮಾತ್ರ ಈ ಥರ ಆಗಿರ್ತವೆ. ಅದಕ್ಕೆ ಕೆಲವು ಪರ್ಟಿಕ್ಯುಲರ್ ಪ್ಲೇಸ್ಗಳಲ್ಲಿ ಇದ್ದಾಗ ಆತ್ಮಗಳಲ್ಲಿ ಕಾವಲು ಕಾಯ್ತಾ ಇರ್ತವೆ, ಅಲ್ಲಿರ್ತವೆ. ಅಲ್ಲಿ ಏನಾದರೂ ಮಾಡಿ ಆಕ್ಸಿಡೆಂಟ್ ಮಾಡಿಸ್ಬೇಕು. ಸೊ ಬೇರೆ ದಿನಗಳಲ್ಲೂ ಅಲ್ಲಿ ಇರ್ತಾವ, ಇಲ್ಲ ಆವತ್ತು ಮಾತ್ರ ಅಲ್ಲಿರ್ತವೆ. ಆಮೇಲೆ ಆತ್ಮಗಳು ಯಾಕೆ ಎಕ್ಸ್ಪೆರಿಮೆಂಟು, ಆತ್ಮ ಇದೆಯಾ, ಇದು ಸುಳ್ಳು, ಅದೇ ರೀತಿ ನಾನು ಪರೀಕ್ಷೆ ಮಾಡ್ತೀನಿ ಅಂತಕ್ಕಂಥ ವ್ಯಕ್ತಿಗಳು ಕೆಲವು ಭಾಳ ಬಂಗ್ಲೆಗಳು ಹುಡುಕೊಂಡು ಹೋಗ್ತಾರೆ, ಮನೆಗಳು ಹುಡುಕೊಂಡು ಹೋಗ್ತಾರೆ. ನಾವು ಕುಂತಿ ಜಾಗದಲ್ಲಿ ತೆಗಿತೀವಿ, ನಾವು ಬಚಾವಾಗಕ್ಕೆ ಚಾನ್ಸ್ ಜಾಸ್ತಿ ಇರ್ತದೆ. ಹುಡುಕೊಂಡೋಗಿದ್ದೀನಿ ಎನ್ಕ್ವೈರಿ ಮಾಡೋಕ್ಕೆ ಹೋದವ್ರಿಗೆ ಯಾವತ್ತೂ ಒಂದು ದಿನ ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥವು 100% ಕೈ ಕೊಡ್ತದೆ. ಸೊ ಅವ್ರಿಗೆ ಅಲ್ಲಿ ಅದು ಉದಾಹರಣೆ ಸಾಕಷ್ಟು ಹೇಳಿದ್ದೀನಿ, ಈ ಎಪಿಸೋಡಲ್ಲಿ ಕೊಡ್ತಾ ಇದ್ದೀನಿ. ಗೌರವ್ ತಿವಾರಿ ಇದನ್ನು ಬಾಂಬೆ ಅವರು ಈ ಆತ್ಮಗಳನ್ನ ಸಂಶೋಧನೆ ಮಿಷಿನರಿಗಳನ್ನ ಇಟ್ಕೊಂಡು ಚೆಕ್ ಮಾಡ್ತಾ ಇದ್ರು. ಭಾಳ ಬಂಗ್ಲೆಗಳಿಗೆ ಹೋಗೋರು. ಅಲ್ಲಿ ರೆಕಾರ್ಡಿಂಗ್ ಆಗ್ತಾ ಇತ್ತು, ಆತ್ಮಗಳು ಮಾತಾಡೋದನ್ನ ರೆಕಾರ್ಡಿಂಗ್ ಮಾಡ್ತಾ ಇದ್ದು. ಇದನ್ನು ಬಂದು ಲ್ಯಾಬಲ್ಲಿ ಹಾಕೊಂಡು ಕೇಳ್ತಾ ಇದ್ರು, ಏನು ಮಾತಾಡಿದ್ರು ಅಂತ ಕೇಳ್ತಾ. ಅದೆಲ್ಲ ಯೂಟ್ಯೂಬಲ್ಲೆಲ್ಲ ಕಡೆ ಬಂದಿದೆ, ಅವ್ರದ್ದು ಎಪಿಸೋಡ್ ಇದನ್ನು ನೋಡಿದ್ರೆ ಬರ್ತಿದೆ. ಅವ್ರು ಸುಮಾರು 2000 ಆತ್ಮಗಳನ್ನ ಸರ್ಚ್ ಮಾಡಿದರು. ಅಂದರೆ ಪಟ್ಟೆ ಅವ್ರದ್ದು ಏನಿತ್ತು, ಹೋದ ತಕ್ಷಣ ನಾನು ನಿನಗೆ ತೊಂದರೆ ಕೊಡೋಕ್ಕೆ ಬಂದಿಲ್ಲ, ನೀನು ಯಾಕಿದ್ಯಾ ಇಲ್ಲಿ, ಎಷ್ಟು ದಿವಸದಿಂದ ಇದೆಯಾ, ಏನು ಮಾಡ್ತಾ ಇದೆಯಾ ಅಂತ ಅಂದ್ಬಿಟ್ಟು ಎನ್ಕ್ವೈರಿ ಮಾಡ್ತಾಯಿದ್ರು. ಆವಾಗ ಅದಕ್ಕೆ ಏನಾಗುತ್ತೆ, ಕೆಲವು ಸೈಲೆಂಟಾಗೆ ಅವ್ರಿಗಿದ್ದು ತೊಂದರೆ ಹೇಳ್ಕೊಂಬಿಡ್ತವೆ, ಸುಮ್ಮನೆ ಆಗ್ಬಿಡ್ತವೆ. ಕೆಲವರು ನಾನು ಇರೋ ಜಾಗನ ಕಂಡಿಡಿದು ಹೇಳ್ತವನೆ, ನಾನು ಇರೋ ಜಾಗನ ಪಬ್ಲಿಕ್ಗೆ ತೋರಿಸ್ಕೊಬಿಟ್ಟು ಅನ್ನೋ ಕೋಪ ಇರ್ತದೆ. ಒಂದು ದಿನ ಅವರು ಸ್ನಾನಕ್ಕೆ ಹೋದಾಗ ಟಾಯ್ಲೆಟು ಫ್ಲಶ್ ಔಟ್ ಮಾಡ್ತಕ್ಕಂಥ ವೈರ್ನೇ ಕತ್ತಿಗೆ ಲಾಕ್ ಆಗಿತ್ತು. ಕತ್ತಿಗೆ ಲಾಕ್ ಆಗಿ ಬಿದ್ದು ಒದ್ದಾಡಿ ಬಾಗಿಲು ಸೌಂಡ್ ಬಂದಮೇಲೆ ಬಾಗಿಲು ಒಡೆದಾಕಿ ಓಪನ್ ಮಾಡಿ ಎತ್ಕೊಂಡ್ಬಂದರೆ ಕತ್ತಿನ ಮೇಲ್ಗಡೆ ಮಾರ್ಕ್ ಬಂದಿತ್ತು. ಅವ್ರ ಎಪಿಸೋಡ್ ಓಪನ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಹಾಸ್ಪಿಟ್ಲಿಗೆ ಎತ್ಕೊಂಡು ಹೋಗ್ತಿರ್ಬೇಕು, ದಾರಿ ಒಳಗಡೆ ಸತ್ತೋದ್ರು. ಸೊ ಇದು ಅಟ್ಯಾಕ್ ಮಾಡಿದೆ. ಫಾಲೋ ಮಾಡ್ತಾವು. ನಿನಗೆ ತೆಗಿಯೋ ತಾಕತ್ತಿದ್ರೆ, ಧೈರ್ಯ ಇದ್ರೆ, ಎದುರುಗಡೆ ಬಂದರೆ ಮಾತಾಡ್ತೀಯಾ, ಯಾರು ನೀನು, ಏನಕ್ಕೆ ಬಂದಿದ್ಯಾ, ಯಾಕೆ ಬಂದಿದ್ಯಾ ಅಂತ ಕೇಳ್ತೀಯ. ನಿಮ್ಮ ಪಕ್ಕದಲ್ಲೇ ಇದ್ರೆ ನಿಮ್ಗೇನು ಗೊತ್ತಾಗ್ತದೆ? ಗೊತ್ತಾಗಲ್ಲ, ಏನೂ ಗೊತ್ತಾಗಲ್ಲ. ನನ್ನ ಎದುರುಗಡೆ ಅರವಿಂದ್ ಮೈ ಮೇಲೆ ಬಂದರೆ ಯಾರು ನೀನು ಅಂತ ಕೇಳಕ್ಕೆ ಧೈರ್ಯ ಐತಿ.
ಹೌದು. ನನ್ನ ಹತ್ರನೇ ಇದ್ರೆ ನನಗೇನು ಗೊತ್ತಾಗ್ತಿದೆ? ಇದನ್ನು ತಿಳ್ಕೊಳ್ಳೋ ತಾಕತ್ತಿರ್ಬೇಕು ಫಸ್ಟು. ನಾನು ಮಾತಾಡ್ತಾ ಇದ್ದೀನಿ ಅಂದರೆ ನನಗೆಲ್ಲ ಗೊತ್ತು ಅನ್ನೋದು ಮರ್ತ್ಬಿಡ್ಬೇಕು. ಒಳಗಡೆ ಇರ್ತಕ್ಕಂಥ ಆತ್ಮ ಯಾವ ಟೈಮಲ್ಲಿ ಏನು ಕೊಡ್ತಿದೆ ಅಂತ ಯಾರಿಗೂ ಗೊತ್ತಿರಲ್ಲ. ಹೌದು. ಪಾಪ ಆ ವ್ಯಕ್ತಿ ಎನ್ಕ್ವೈರಿ ಮಾಡೋಕ್ಕೆ ಹೋಗಿ 2,000 ಆತ್ಮದ ಜೊತೆ ಅವ್ರ ಮಾತುಕತೆಗಳು ಮಾಡಿದ್ರು. ಪಾಪ ಯಾವುದೋ ಒಂದು ರೆಬಲ್ ಕ್ಯಾರೆಕ್ಟ್ರು ಅವ್ರನ್ನ ಆಹುತಿ ತೊಗೊಂಬಿಡ್ತು. ಅದೇ ರೀತಿ TV9ನಲ್ಲಿ ಅಮರನಾಥ್ ಬಾಬು ಅಂತ ಅಂದ್ಬಿಟ್ಟು ಒಬ್ರು ಇದ್ರು, ಕೋಲಾರದ ಕಡೆಯವರು. ಅವರು ಈ ಆತ್ಮಗಳ ಸಂಶೋಧನೆ ಜಾಸ್ತಿ ಮಾಡ್ತಾಯಿದ್ರು. ಆತ್ಮಗಳನ್ನ ಹುಡ್ಕೊಂಡು ಹೋಗೋದು, ಆತ್ಮಗಳನ್ನ ಎನ್ಕ್ವೈರಿ ಮಾಡೋದು, ಅದನ್ನು TV9 ಪ್ರಸಾರಗಳು ನಾವು ಅವ್ರ ಎಪಿಸೋಡ್ಗಳು ನೋಡಿದ್ರೆ ಅರ್ಥ ಆಗುತ್ತೆ. ಪರ್ಟಿಕ್ಯುಲರ್ ಜಾಗ ನೀವು ಹೇಳ್ದಂಗೆ ಕೆಲವು ಜಾಗಗಳಲ್ಲಿ ಹುಷಾರಾಗಿ ಹೋಗಿ ಅಂತ ಹಾಕಿರ್ತೀವಲ್ಲ, ಆ ರೀತಿ ಒಂದು ಜಾಗದಲ್ಲಿ ಒಂದು ವೆಹಿಕಲ್ಲು ಆ ಜಾಗದಲ್ಲಿ ಪಾಸ್ ಆದರೆ ಹಾರನ್ ಹೊಡಿತಾ ಇತ್ತು. ಇವ್ರಿಗೆ ಹೇಳಿದ್ರು. ಸರಿ, ಇವ್ರು ಹುಡ್ಕೊಂಡು ಹೋದ್ರು. ಅಲ್ಲಿಗೆ ಒಂದು 10-15 ಜನ ಗ್ಯಾಂಗ್ ಕಟ್ಕೊಂಡು ಹುಡ್ಕೊಂಡು ಹೋದ್ರು. ಆ ಜಾಗದಲ್ಲಿ ಗಾಡಿ ಅಲ್ಲಿ ಪಾಸ್ ಆಗಿ ಬಂದರೆ ರಾತ್ರಿ 9-10 ಗಂಟೆ ಟೈಮಲ್ಲಿ ಏನೋ ವೀಡಿಯೋ ಮಾಡಿದ್ದಾರೆ ಅದು ನೈಟಲ್ಲಿ. ಆ ಜಾಗಕ್ಕೆ ಬಂದಾಗ ಪೀಂ 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 ಹಾರನ್ ಹೊಡಿತಿದೆ. ಡ್ರೈವರ್ ಮುಟ್ಟೇ ಇಲ್ಲ, ಹಾರನ್ ಹೊಡಿತಾ ಇದೆ. ಕೊನೆಗೆ ನೋಡೋಣ ಅಂತ ಹಾರನ್ ವೈರೆಲ್ಲ ಡಿಸ್ಕನೆಕ್ಟ್ ಮಾಡಿದ್ದಾರೆ. ಡಿಸ್ಕನೆಕ್ಟ್ ಮಾಡಿ ಮತ್ತೆ ಗಾಡಿಗೆ ವಾಪಸ್ ತರಿಸಿದ್ದಾರೆ. ಡಿಸ್ಕನೆಕ್ಟ್ ಆಗಿರ್ತಕ್ಕಂಥ ಹಾರನ್ನಲ್ಲೂ ಆ ಜಾಗದಲ್ಲಿ ಸೌಂಡ್ ಬರ್ತಾ ಇದೆ. ಸೊ ಇದು ಯಾವುದೋ ಒಂದು ನಡೀತಾ ಇದೆ ಅಲ್ಲಿ ಶಕ್ತಿ ಏನೋ. ಇದಕ್ಕೇನು ಹೇಳ್ತೀರಾ? ಇದಕ್ಕೂ ಉಲ್ಟಾ ಮಾತಾಡಿ ಉತ್ತರ ಕೊಡೋರು ಇದ್ದಾರೆ. ಎಲ್ಲೋ ರ್ಯಾಂಕ್ ಕಲೆಕ್ಷನಾಗಿ ಒಳಗಡೆಯಿಂದ ಗ್ರೌಂಡ್ ಆಗಿ ಆಗ್ಬಿಟ್ಟಿದೆ ಯಾರನ್ನು ಅಂತಾರೆ. ಕಣ್ಣೆದುರುಗಡೆ ನೋಡಬೇಕು, ಎಲ್ಲನೂ ವಾದ ಮಾಡಬಾರ್ದು. ಏನು ನಡೀತಾ ಇದೆ, ಯಾಕೆ ಆಗ್ತಾ ಇದೆ. ಕೊನೆಗೆ ಅವರು ಯಾರೋ ಒಂದು ದಿವಸ ಯಾರಿಗೂ ಎದೆ ನೋವಂತನೋ ಏನೋ ಇದಾಗಬೇಕು. ಅವರು ಕೆಲವು ಟೈಮ್ ಹೋಗ್ಬೇಕಾದ್ರೆ ಕವಡೆ ಬಿಟ್ಟು ಚೆಕ್ ಮಾಡಿಕೊಂಡು ನಾನು ಹೋಗೋ ಕೆಲಸ ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ಅಂತ ಚೆಕ್ ಮಾಡ್ಕೊಂಡು ಹೋಗೋಕ್ಕಾದ್ರಂತೆ ಅಮರನಾಥ್ ಬಾಬು ಅವರು. ಅದು TV ಹೇಳಿದ್ದಾರೆ. ಅದರಿಂದ ನನ್ನ ಜ್ಞಾಪಕದಲ್ಲಿತ್ತು, ಮಾತಾಡ್ತಾ ಇದ್ದೀನಿ. ಅವರು ಒಂದು ದಿವಸ ರಾತ್ರಿ 12 ಗಂಟೆಗೋ 1 ಗಂಟೆಗೆ ಯಾರ್ದೋ ಮನೇಲಿ ಪ್ರಾಬ್ಲಮ್ ಇರೋದಕ್ಕೋಸ್ಕರ ಹೋಗಿದ್ದಾರೆ. ಹೋಗಿ ಚೆಕ್ ಮಾಡಿಕೊಂಡು ಏನು ಹೇಳಿದ್ರು ಬಂದು ಮುಗಿಸ್ಕೊಂಡು ಬಂದ್ಬಿಟ್ಟಿದ್ದಾರೆ. ಬೆಳಗ್ಗೆ 9 ಗಂಟೆಗೆ ಹಾರ್ಟ್ ಅಟ್ಯಾಕ್ ಅವ್ರಿಗೆ. ಅಂದರೆ ಅವತ್ತು ನೈಟೇ ಏನೋ ಅವರಿಂದ ಫಾಲೋ ಅದೇನಾಯ್ತು ಸೆಕೆಂಡ್ರಿ. ನಾವು ಹೇಳಿದ್ರು ಜನ ನಂಬಲ್ಲ, ನಮ್ಗೆ ಬೇಡ. ಆತ್ಮಗಳ ಜೊತೆಲೇ ಮಿಂಗಲ್ ಆಗಿರ್ತಕ್ಕಂಥವ್ರು ಯಾವತ್ತೋ ಒಂದು ಸ್ವಲ್ಪ ಹುಷಾರಾಗಿ ನಾವು ಏನೋ ಅದಕ್ಕೆ ವಿರುದ್ಧವಾಗಿ ನಾವೇನಾದ್ರೂ ಸಿದ್ಧೀಪ ಮಾಡಿಕೊಂಡು ನಾವೇನಾದರೂ ಜಪ ತಪ ಮಾಡ್ತಾ ಇದ್ದಾಗ ಸ್ವಲ್ಪ ನಾವು ಲೇಟಾಗಿ ಹೋಗ್ತೀವಿ. ಏನೂ ಇಲ್ಲದೆ ಬಂಡೆ ಧೈರ್ಯ ಮಾಡಿ ನನ್ನ ಮುಂದೆ ಯಾವುದೂ ಇಲ್ಲ ಅನ್ನೋರಿಗೆ ಅದು ಒಂದು ದಿನ ಕೊಡ್ತಿದೆ. ಕೊಟ್ಟಾಗ ಈ ಥರದ್ದು ಇದೆ, ಈ ಥರದ್ದು ಒಂದಿದೆ ಅಂತ ಅವಾಗ ಅರ್ಥ ಆಗುತ್ತೆ. ಸೊ ಇಲ್ಲಿ ಸುಮ್ಮನೆ ಬಂಡೆ ಧೈರ್ಯ ಬೇಡ, ಎಲ್ಲ ಬಂಡೆ ಧೈರ್ಯ ಎಚ್ಚರಿಕೆ ಆತ್ಮಗಳ ಜೊತೆ ಮಾಡೋಕ್ಕೆ ಹೋಗಬಾರ್ದು. ಅದು ಇದೆಯೋ ಇಲ್ವೋ ಕಣ್ಣಲ್ಲಿ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ನಾನೇನೋ ತೆಗಿತೀನಿ, ಎಲ್ಲೋ ಕೂತ್ಕೊಂಡು ನೀವು ಹೆಂಗೆ ಚೆನ್ನಾಗಿ ಆಗ್ತೀರಾ ಬಿಡಿ. ಆತ್ಮನೇ ಇಲ್ಲ ಬಿಡಿ ಸರ್, ನಿಮ್ಗೆ ಟ್ಯಾಬ್ಲೆಟ್ ಕೊಡಲಿಲ್ಲ, ಪೂಜೆ ಮಾಡಲಿಲ್ಲ, ತಾಯ್ತ ಕಟ್ಟಲಿಲ್ಲ, ನಾನು ಮನೆಗೆ ಕೂತ್ಕೊಂಡು ತೆಗೆದೆ, ನೀವು ಬೆಳಗ್ಗೆ ಸರಿಬೋದ್ರಿ. ಆ ಥರ 100 ಕೇಸ್ ಇಲ್ಲೇ ಮಾತಾಡ್ತಿದ್ದೀನಿ ನಾನು ಏನೋ ಮಾಡ್ತೀನಿ, ಉಳ್ಕೋತೀರ. ಆದರೆ ಆತ್ಮ ಅಂತ ನಾನು ಹೇಳಿದ ತಕ್ಷಣ ಆತ್ಮ ಅನ್ನೋದು ಸುಳ್ಳು ಇಲ್ಲ. ಅದಕ್ಕೆ ನಮ್ಗೆ ಬೇಡ. ಬಂದವ್ರಿಗೇನೋ ನಮ್ಮ ಕೈಲಾಗಿದ್ದು ಒಳ್ಳೇದು ಮಾಡಿ. ನೀವು ಹೇಳಿದ್ರಿ ಈಗ ಇಂಥ ಆತ್ಮಗಳು ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಕೆಲವು ಜಾಗದಲ್ಲಿ ಸುಮ್ಮನೆ ಇದ್ದರೂ ಆಕ್ಸಿಡೆಂಟ್ಗಳಾಗ್ತವೆ, ಮಿತ್ತಿಗೆ ಬಂದರೂ ಆಕ್ಸಿಡೆಂಟ್ ಆಗ್ತವೆ. ಅಂಥದ್ರಲ್ಲಿ ಕೆಲವು ಜನ 100 ಕಿಲೋಮೀಟ್ರ್ ಸ್ಪೀಡು, 120 ಕಿಲೋಮೀಟ್ರ್ ಸ್ಪೀಡ್ ಹೋಗೋದು, ಅಂಥ ಜಾಗಗಳಲ್ಲಿ ಪರೀಕ್ಷೆ ಮಾಡೋಕ್ಕೆ ಹೋಗೋದು. ಏನೋ ಹೆಚ್ಚು ಕಮ್ಮಿ ಆಯಿತು ಅಂದರೆ ಗಾಡಿಯಲ್ಲೆಲ್ಲ ಕ್ಲೀನು ಅಷ್ಟೇ. ಅದಕ್ಕೆ ಕೆಲವು ಜಾಗಗಳು ತಿಳಿದಿದ್ರೆ, ಗೊತ್ತಿದ್ರೆ, ತಿಳ್ಕೊಂಡಿದ್ರೆ ಅಂಥ ಜಾಗಗಳಲ್ಲಿ ಆದಷ್ಟು ಸ್ಪೀಡ್ ಲಿಮಿಟ್ ಮಾಡಿ 40-50 ಕಿಲೋಮೀಟ್ರ್ ಡೌನ್ ಮಾಡಿ ಆ ಜಾಗ ಪಾಸ್ ಆದಮೇಲೆ ನಿಮ್ಮ ಇಷ್ಟ ಅಲ್ಲಿ ಮೆತ್ತಗೋಗಿ. ಯಾಕಂದರೆ ಆತ್ಮಗಳು ಕೆಲವು ಜಾಗ ಯಾವುದೋ ಕಠೋರವಾದಂಥ ಆತ್ಮಗಳು ಆಕ್ಸಿಡೆಂಟ್ ಆಗಿ ಸತ್ತಿರೋರು, ಅವ್ರಿಗೆ ಚಟ ಇರ್ತಿದೆ, ಇಲ್ಲಿ ಇನ್ನೊಂದಷ್ಟು ಆತ್ಮಗಳನ್ನ ತೆಗಿಬೇಕು, ಸಾಯಿಸ್ಬೇಕು ಇನ್ನೊಂದಷ್ಟು ಜನಕ್ಕೆ ಅನ್ನೋದು ಮನಸ್ಸಲ್ಲಿ ಇರ್ತಿದೆ. ಏನು 10 ಜನ ಅಂದರೆ 10 ಜನನೂ ಒಳ್ಳೆಯವ್ರು ಸಿಗಲ್ಲ.
4 ಜನ ಕೆಟ್ಟವ್ರು ಇದ್ದೇ ಇರ್ತಾರೆ. ಸತ್ತಿರೋರು ಎಲ್ಲರೂ ಒಳ್ಳೆಯವ್ರು ಬರೋಕ್ಕಾಗಲ್ಲ. ಯಾವನೋ ಒಬ್ಬ ಸತ್ತಿರೋನು ಕೋಪ, ಹಠ, ಅತೃಪ್ತ, ಏನಾದರೂ ಮಾಡಬೇಕು, ಇವತ್ತು ಒಂದು 5 ಜನ ಸಾಯಿಸಬೇಕು, ಅವನ ಆಸೆ ಅವ್ನು ತೀರಿಸ್ಕೋತಾನೆ. ಅಂದರೆ ಈಗ ಪರ್ಟಿಕ್ಯುಲರ್ ಆ ಜಾಗದಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಆ ಟೈಮ್ನಲ್ಲಿ ಅಲ್ಲಿ ಬರ್ತಾವ, ಇಲ್ಲ ರೆಗ್ಯುಲರ್ ಆಗಿ ಅಲ್ಲಿ ಇರ್ತವೆ? ಹೌದು, ಮಗಳು ಅಲ್ಲೇ ಇರ್ತಾವ, ಅಲ್ಲೇ ಇರ್ತವೆ. ಬಟ್ ಆ ಟೈಮ್ನಲ್ಲಿ ಮಾತ್ರ ಅಟೆಂಡ್ ಮಾಡ್ತವೆ. ಅಟೆಂಡ್ ಮಾಡ್ತವೆ, ಅಲ್ಲೇ ಇರ್ತವೆ, ಎಲ್ಲೋ ಓಡಾಡ್ಕೊಂಡಿರ್ತವೆ, ಆ ಜಾಗದಲ್ಲಿ ಎಫೆಕ್ಟ್ ಕೊಡ್ತಾವೆ ಆ ಟೈಮ್ಗಳಲ್ಲಿ. ಸೊ ಇಂಥ ಜಾಗಗಳಿಂದ ನಾವು ರಕ್ಷಣೆ ಮಾಡ್ಕೋಬೇಕು ಅಂದರೆ ಆ ಜಾಗಗಳಲ್ಲಿ ನಾವು ರೆಗ್ಯುಲರ್ ಆ ಓಡಾಡಬೇಕು. ಟೈಮಲ್ಲಿ ನಮ್ಮ ಗಟ್ಟಿ ಮನಸ್ಸು ಮಾಡಿ ನಾವು ಧೈರ್ಯವಾಗಿ ನಾವು ಸ್ಪೀಡ್ ಲಿಮಿಟ್ ಕಮ್ಮಿ ಮಾಡಬೇಕು. ನಮ್ಮ ಮುಂದೆ ಯಾರು ಇಲ್ಲ ಅನ್ನೋ ಥರದಲ್ಲಿ ನಾವು ಧೈರ್ಯವಾಗಿರಬೇಕು. ನಾವು ಕಮ್ಮಿ ಮಾಡಿದ್ರು ಆಪೋಸಿಟ್ ಯಾರೋ ಬೇರೆಯವರು ಸ್ಪೀಡಾಗಿ ಬಂದು ಹೊಡೆದ್ರೆ ಅದು ಹೇಳಕ್ಕೆ ನಮ್ಮ ಮನೆ ಬರ. ಆದರೆ ನಮ್ಮ ಇದು ಈಗ ದಾರಿಲಿ ನಾವು ಕರೆಕ್ಟಾಗಿರ್ತೀವಿ ಸರ್, ಎದುರುಗಡೆ ತರ ಅಂತ ಗುದ್ದು ಬಿಡ್ತೇನೆ, ಏನು ಮಾಡೋಕ್ಕಾಗಿದೆ? ಆದರೆ ನಾವು ಓಡಿಸೋದು ಸ್ವಲ್ಪ ಲಿಮಿಟ್ ಆಗಿರ್ಬೇಕಲ್ವಾ? ನಮ್ಮ ಸ್ಪೀಡ್ನು ಕಮ್ಮಿ ಇದ್ದರೆ, ಇಲ್ಲ ನಾವು ಅಕಸ್ಮಾತ್ ಸುಮ್ಮನೆ ನಿಲ್ಲಿಸಿದ್ರು ಕೂಡ ಗುದ್ದುತ್ತಾರೆ. ಸೊ ಇದಕ್ಕೆ ನೀವು ಸೇಫ್ಟಿಗೆ ಏನಾದರೂ ಇಟ್ಕೊಬೇಕು ಇಂಥ ಜಾಗಗಳಲ್ಲೂ ಇದ್ದಾಗ, ಇಲ್ಲ ಲಾಂಗ್ ಜರ್ನಿಗಳೋದಾಗ ಈ ಥರ ಒಂದು ನೆಗೆಟಿವ್ ಇರೋ ಜಾಗಗಳಲ್ಲಿ ನಾವು ಹೋಗೇಬೇಕು ಅಂತ ಇರ್ತದೆ. ನಿಮ್ಮ ನಂಬಿಕೆಗೆ ತಕ್ಕಂತೆ ನೀವೇನಾದರೂ ಬಂದೋಬಸ್ತ್ ಮಾಡಿಕೊಂಡು, ಇಲ್ಲ ಧೈರ್ಯ ತಗೊಳ್ಳೋದು, ಆ ಜಾಗದಲ್ಲಿ ಸ್ಪೀಡ್ ಕಮ್ಮಿ ಮಾಡ್ಕೊಳ್ಳೋದು ಮಾಡಿಕೊಂಡ್ರೆ ತುಂಬ ಒಳ್ಳೆ. ಇದೊಂದು ಟಿಪ್ಸ್ ಥರ ತಿಳ್ಕೊಳ್ಳಿ. ಯಾವತ್ತೂ ಪರೀಕ್ಷೆ ಮಾಡೋಕ್ಕೆ ಹೋಗಬೇಡಿ. ಆತ್ಮದ ಜೊತೆ ಆಟ ಆಡೋದು ಬೇಡ. ಸಮುದ್ರದ ಜೊತೆ, ಆಳದ ಜೊತೆ, ನೀರಿನ ಜೊತೆ ಆಟ ಆಡಬಾರ್ದು. ಯಾಕಂದ್ರೆ ನೀರಿಗೆ ಪರೀಕ್ಷೆ ಮಾಡ್ತೀನಿ ಅಂದರು ಒಳ್ಳೆ ಸ್ವಿಮ್ಮಿಂಗ್ ಮಾಡ್ತಕ್ಕಂಥವ್ರೆ ಸತ್ತೋಗ್ಬಿಟ್ಟವ್ರೆ. ನೀರಿಗೆ ಬಿದ್ದು ಎಷ್ಟೋ ಜನ ನಾವು ನೋಡ್ತಾ ಇರ್ತೀವಿ ಟಿ ವಿಲಿ. ನೀರಿಗೆ ಬಿದ್ದು ತುಂಬ ಆಳದಲ್ಲಿ ತಗಲಾಕ್ಕೊಂಡು, ಸುಳಿ ತಗಲಾಕ್ಕೊಂಡು ಸತ್ತಿರು ಎಷ್ಟು ಜನ ಇಲ್ಲ. ಹೌದು. ಸೊ ಈ ಥರದ ಜಾಗಗಳಲ್ಲಿ ಸರ್ ಕೆಲವೊಂದು ಕಡೆ ಈ ರೋಡ್ಗಳಲ್ಲಿ ಆಂಜನೇಯಂದು ಒಂದು ಮೂರ್ತಿನ ಕೆತ್ತನೆ ಮಾಡ್ತಾರೆ. ಹೌದು, ಇಡ್ತಾರೆ. ಯಾಕಂದರೆ ಆ ಭಯ ಇರಲಿ ಅಂತ. ಆ ಥರ ಒಂದು ಯಾಕೋ ಈ ಜಾಗ ಸರಿ ಇಲ್ಲ ಅಂತ ಹೇಳಿ ಆ ರೋಡ್ ಪಕ್ಕದಲ್ಲಿ ಮಾಡ್ತಾರೆ ಈ ಥರದ್ದು. ಆ ಥರ ಮಾಡಿದ್ರೆ ಅಲ್ಲಿ ಕ್ಲಿಯರ್ ಆಗ್ತದ? ಇಲ್ಲಾಂದ್ರೆ ಯಾವ ಥರ ಕ್ಲಿಯರ್ ಮಾಡಬೇಕು? ಏನ್ರಿ ನೋಡಿ, ದೇವ್ರನ್ನ ನೋಡಿದ್ರೆ ದೆವ್ವ ದೂರ ಹೋಗುತ್ತೆ ಅಂತ ಒಂದು ನಂಬಿಕೆ. ಅದರೊಳಗೂ ಆಂಜನೇಯ ಅಂತ ಅಂದರೆ ಎಲ್ಲ ಆತ್ಮಗಳಿಗೂ ಸ್ವಲ್ಪ ಭಯ ಅನ್ನೋದಿರ್ತದೆ. ಅಫೆನ್ಸು, ಇನ್ನೊಬ್ಬರು ಬಾಡಿಗೆ ಬರೋದು, ಇನ್ನೊಬ್ಬರಿಗೆ ತೊಂದರೆ ಕೊಡೋದು, ಅದು ತಪ್ಪು ಅನ್ನೋದು ಗೊತ್ತಾಗುತ್ತೆ. ಆ ಜಾಗದಲ್ಲಿ ದೇವ್ರನ್ನ ನಿಲ್ಲಿಸ್ತಾರೆ. ಅಲ್ಲೂ ಈಗ ಕಳ್ಳಂಬೆಳ್ಳಿ ತಾವು ಬಲಗಡೆ ಒಂದು ದೇವಸ್ಥಾನ ಇದೆ, ಅದು ಆಂಜನೇಯನ ದೇವಸ್ಥಾನನೇ ಇರಬೇಕದು. ಅದು ಆ ರೋಡ್ಗೆ ಕರ್ಪೂರ ರಾತ್ರಿಲಿ ಹಚ್ಚಿ ಕರ್ಪೂರ ಉರಿಸ್ತಾರೆ ಸ್ವಲ್ಪ ಹೊತ್ತು. ಯಾಕೆಂದರೆ ಆ ದೇವ್ರವ್ರನ್ನ ಒಳ್ಳೇದು ಮಾಡಲಿ, ಅಲ್ಲಿ ಆಕ್ಸಿಡೆಂಟ್ ಆಗ್ದಂಗೆ ನೋಡ್ಕೊಳ್ಳಿ ಅಂತ. ದೇವ್ರನ್ನ ನಾವು ನಂಬ್ತೀವಿ ಸರ್, ನೀವು ನಂಬ್ತೀವಿ, ಎಲ್ಲರೂ ನಂಬ್ತಾರೆ. ಅದು ನಮ್ಮ ಮನೆ ಬರೋಕ್ಕೆ ಯಾವ ದೇವ್ರು ಏನು ಮಾಡ್ತಾರೆ? ಟೈಮು ಗ್ರಾಚಾರ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಅವಾಗ ನಾವು ಎಷ್ಟು ಹುಷಾರಾಗಿರಬೇಕು ಅಷ್ಟು ಹುಷಾರಾಗಿರಬೇಕು. ಪ್ರತಿಯೊಬ್ಬರು ಅದಕ್ಕೆ ಗಾಡಿಗಳಲ್ಲೂ ಹನುಮಾನ್ಜಿದೊಂದು ಫೋಟೋ ಅಂಟಾಕಿರ್ತಾರೆ. ಸೊ ರಕ್ಷಣೆಗೋಸ್ಕರ ಏನೆಲ್ಲ ದೇವ್ರ ಫೋಟೋಗಳು ಅಂಟಾಕಿರ್ತಾರೆ. ಏನಕ್ಕೆ? ಕೆಟ್ಟದ್ದು ಯಾವುದು ನಮಗೆ ಎಫೆಕ್ಟ್ ಆಗದೇ ಇರಲಿ ಅಂತ. ಪ್ರತಿಯೊಬ್ಬರು ಅದ್ರ ಬಗ್ಗೆ ಹುಷಾರಾಗಿ ಕೇರ್ಫುಲ್ಲಾಗಿ ನಾವು ಓಡಾಡೋ ಜಾಗಗಳಲ್ಲಿ ಇದೆಲ್ಲ ಅನುಸರಿಸಿದ್ರೆ ತುಂಬ ಒಳ್ಳೆಯದು ಅಂತ ಈ ಎಪಿಸೋಡಲ್ಲಿ ಒಂದು ಟಿಪ್ಸ್ ಥರ ಇದು ಜನ ಅರ್ಥ ಮಾಡ್ಕೋಬೇಕು. ತಿರುವುಗಳಲ್ಲಿ, ನೆಗೆಟಿವ್ ಇರ್ತಕ್ಕಂಥ ಜಾಗಗಳಲ್ಲಿ ಆಕ್ಸಿಡೆಂಟ್ಗಳು ಪದೇ ಯಾಕೆ ಆಗ್ತವೆ? ಸೊ ಇವು ಬಂದು ಆ ಟೈಮ್ನಲ್ಲಿ ಅದ್ರ ಜೊತೆಯಲ್ಲಿ ಸಂಘ ಜಾಸ್ತಿ ಮಾಡ್ಕೋಬೇಕು ಅಂತ ಬೇರೆಯವ್ರನ್ನೂ ಅವು ಕರ್ಕೊತಾ ಹೋಗ್ತವೆ. ಅವುಗಳದ್ದು ಟೀಮ್ ಜಾಸ್ತಿ ಮಾಡ್ಕೋತವೆ. ಹೌದು ಸರ್, ನಮಗಿರೋದೇ ಬಲಗೈ ಅಂದರೆ ನಮ್ಗೆ ದೇವರೇ ಸರ್. ಮನುಷ್ಯನಿಗೆ ಸಪೋರ್ಟು ಅಂದರೆ ದೇವರೇ. ಯಾರು ಒಳ್ಳೇದು ಮಾಡ್ತಾರೆ ಅವರು ದೇವರೇ ಅಷ್ಟೇ. ಓಕೆ. ಸೊ ವೀಕ್ಷಕರೇ, ಇದು ಯಾಕಂದರೆ ನೆಗೆಟಿವ್ಗಳು ಯಾವುದೋ ಒಂದೊಂದು ಜಾಗಗಳಲ್ಲಿ ಒಂದು ಸರಿ ಆಕ್ಸಿಡೆಂಟ್ ಆಗಿದ್ದರೆ ಆ ಜಾಗದಲ್ಲಿ ಆ ನೆಗೆಟಿವ್ ಅಲ್ಲೇ ಉಳ್ಕೊಂಡಿದ್ರೆ, ಬೈ ಚಾನ್ಸ್ ಅದು ಕ್ಲಿಯರ್ ಆಗಿದ್ರೆ ಅಲ್ಲೇನೂ ಆಗೋಲ್ಲ. ಅದು ಅಲ್ಲೇ ಉಳ್ಕೊಂಡೈತೆ ಅಂದರೆ ಅದೇನು ಮಾಡ್ತದೆ, ನೆಕ್ಸ್ಟ್ ಅಲ್ಲೇ ಆಕ್ಸಿಡೆಂಟ್ಗಳು ಮಾಡೋದಕ್ಕೆ ಪ್ರಯತ್ನ ಪಡುತ್ತೆ. ಸಾಕಷ್ಟು ಸಾವುಗಳಾಗ್ತವೆ. ಈ ಥರ ಆಗಿರೋ ಘಟನೆಗಳು ಸಾಕಷ್ಟು ಇದ್ದಾವೆ. ಕೆಲವೊಂದು ಜಾಗಗಳು ನಾವು ಕೇಳ್ದಂಗೆ ಪದೇ ಅಲ್ಲಿ ಆಕ್ಸಿಡೆಂಟ್ ಆಯಿತು ಅಂದರೆ ಅಲ್ಲಿ ಏನೂ ಇಲ್ಲ, ಸ್ಪಾಟ್ ಆಗುತ್ತೆ. ಅಂದರೆ ಅವರು ಹೋಗ್ಬಿಡ್ತಾರೆ, ಆಕ್ಸಿಡೆಂಟ್ ಆದವರು ಸಿಂಪಲ್ಲಾಗಾದರೂ ಅವ್ರು ಹೋಗ್ಬಿಡ್ತಾರೆ. ಆ ಥರದ ಜಾಗಗಳು ಅಂತ ಕೆಲವೊಂದು ಜಾಗಗಳು ಹೇಳ್ತಾರೆ. ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಗವಂತ ಸರ್ನ ಮಾತಾಡಿಸಿದೆ. ಸೊ ಅವರು ಕೂಡ ಅಂಥ ಜಾಗಗಳಿದ್ದಾಗ ಸ್ವಲ್ಪ ಎಚ್ಚರಿಕೆ ಇರಲಿ, ಸ್ಪೀಡ್ ಕಮ್ಮಿ ಇರಲಿ, ಒಂದು ಶಕ್ತಿ, ಏನಾದರೂ ಒಂದು ಶಕ್ತಿ, ದೈವಶಕ್ತಿ ಜೊತೆಲಿರಲಿ, ಇವೆಲ್ಲ ಅವರು ಸಜೆಷನ್ ಮಾಡಿದ್ರು. ಸೊ ಈ ಥರದ ಜಾಗಗಳು
ನಿಮ್ಮ ಗಮನದಲ್ಲಿದ್ದರೆ ಅಂಥ ಜಾಗಗಳಲ್ಲಿ ಓಡಾಡಬೇಕಾದಾಗ ಸ್ವಲ್ಪ ಕೇರ್ಫುಲ್ ಆಗಿರ್ರಿ. ಯಾಕಂದರೆ ಅಮಾವಾಸ್ಯೆ ಹುಣ್ಣಿಮೆಗಳು ಅದ್ರ ಹಿಂದೆ ಮುಂದೆ ದಿನಗಳಲ್ಲಿ ಸ್ವಲ್ಪ ಇವೆಲ್ಲನೂ ಘಟನೆಗಳು ಸಂಭವಿಸ್ತವೆ. ಆ ಥರ ಆಗಿರೋವುಗಳನ್ನೇ ನಾವು ಉದಾಹರಣೆ ಇಟ್ಕೊಂಡು ಮಾತಾಡಿದ್ದು. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಭಗವಾನ್ ಸರ್ ಜೊತೆ ಮಾತಾಡ್ತಾ ಹೋಗ್ತೀನಿ, ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ.